ನಮ್ಮ ಆತ್ಮೀಯ ಕಾರ್ಮಿಕ ಬಂಧುಗಳೇ, ನಿಮ್ಮೆಲ್ಲರಿಗೆ ಗೊತ್ತಿದ್ದಾಗೆ ನಮ್ಮ ತಂದೆಯವರು ಇಲ್ಲೇ ಕೆಲಸ ಮಾಡಿದರು. ನಾನು ಇಲ್ಲೇ ಹುಟ್ಟಿ ಬೆಳೆದವನು. ನಿಮ್ಮ ಮುಂದೆ ಗೊತ್ತಿದ್ದಾಗೆ ಇದೇ ಕಾರ್ಮಿಕ 40 ವರ್ಷದಿಂದ ಕಾಮ್ರೇಡ್ ಅರವಿಂದ್ ಮಾಳಿಬನ್ನೂರವರ ಜೊತೆ ಅವರ ಆಶೀರ್ವಾದದಿಂದ ಇವತ್ತಿನ ದಿವಸ ಈ ಮಟ್ಟಕ್ಕೆ ನಾವು ಮುಟ್ಟಿದ್ದೀವಿ. ಈಗ ನಿಮ್ಗೆ ಒಂದು ಕೆಲವು ವಿಷಯಗಳು ನಿಮಗೂ ಬೇಜಾರಾಗ್ತದೆ, ನಮಗೂ ಬೇಜಾರಾಗ್ತದೆ. ಒಂದು ಲೆಫ್ಟ್ ಸಂಘಟನೆಯಲ್ಲಿ ನಾವು ಇದ್ದು ಇವತ್ತಿನ ದಿವಸ ಸಡನ್ಲಿ ಒಂದು ಬೇರೆ ಡಿಸಿಷನ್ ನಾವು ತೊಗೊಂಡಿದ್ದು ಕಾರಣ ಏನಂತ ಹೇಳಿದರೆ, ನಿಮ್ಮೆಲ್ಲರ ಒಂದು ಬೇಡಿಕೆ ಇತ್ತು, ಇಲ್ಲ ನೀವು ಯಾವುದೋ ಒಂದು ಡಿಸಿಷನ್ ತೊಗೊಳ್ರಿ, ಇಲ್ಲಂದರೆ ಕಷ್ಟ ಆಗ್ತದೆ ಅಂತ ಹೇಳಿಕೆಸಿ 3-4 ದಿವಸದಿಂದ ಸತತವಾಗಿ ಎಲ್ಲ ಕಾರ್ಮಿಕರು ಬಂಧುಗಳು ನಮ್ಮ ಜೊತೆಗೆ ಬಂದ ಕಾರಣ ನಾನು ಮತ್ತೆ ಇಂಡಿಪೆಂಡೆಂಟ್ ಆಗಿ ಒಂದು ಪಾರ್ಟಿ ಕಟ್ಟಬೇಕಂತ ಒಂದು ವಿಚಾರ ಇತ್ತು. ಆದರೆ ಅದರಲ್ಲಿ ಇಂಡಿಪೆಂಡೆಂಟ್ ಪಾರ್ಟಿ ನಾವು ಕಟ್ಟಿದರೆ ಒಂದು ಸಿದ್ಧಾಂತ, ಒಂದು ಡಿಸಿಪ್ಲಿನ್ನು, ಒಂದು ಯಾವುದು ಆ ಥರ ಇರಲಾರ್ದ ಪರಿಸ್ಥಿತಿಯಲ್ಲಿ ನಾನು ಭಾಳ ವಿಚಾರ ಮಾಡಿ ಒಂದು ಲೆಫ್ಟ್ ಸಂಘಟನೆ, ನ್ಯಾಷನಲ್ ಒಂದು ಸೆಂಟರ್ ಇಂಡಿಯನ್ ಟ್ರೇಡ್ ಯೂನಿಯನ್ ಅಂಥೇಳಿ ನಾವು ಸೇರ್ಪಡೆ ಮಾಡಿದರೆ ನಮಗೆ ಎಲ್ಲ ಕಡೆಯಿಂದ ರಾಜ್ಯ ನಾಯಕರಾಗಲಿ ಅಥವಾ ಯಾವುದೋ ಹೋರಾಟಗಳಾಗಲಿ ನಾವು ನಮ್ಮ ಬೇಡಿಕೆಗಳು ನಾವು ಸರಿಯಾದಂಥ ರೀತಿಯಲ್ಲಿ ಪಡಿಬೋದು ಅಂತ ಹೇಳಿ ಇವತ್ತೊಂದು ದಿವಸ ನಾವು CIT ಸೇರಿದ್ದೀವಿ. ಅದಕ್ಕೆ ಒಂದು ಸಂತೋಷ. ಒಂದು ವಿಷಯ ಏನಾಗ್ತದೆ ಅಂತ ಹೇಳಿದ್ರೆ, ನೀವೆಲ್ಲರೂ ನಮ್ಮ ಜೊತೆಗಿದ್ದು ಇಷ್ಟು ಸಪೋರ್ಟ್ ಆಗಲಿ, ಇಷ್ಟು ಒಂದು ಯೂನಿಟಿಲಿಂದ, ಒಂದು ಒಕ್ಕಟ್ಟಿನಿಂದ ನಿಮ್ಮ ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ತೋರಿಸುತ್ತಾ ಇದ್ದಿದ್ದಾರೆ. ಅದರ ಜೊತೆಯಲ್ಲಿ ನಾನು ಆ ವಿಶ್ವಾಸವನ್ನು ಯಾವಾಗಲೂ ಕಳ್ಳಾರ್ದಂಗ ನನ್ನ ಪ್ರಾಣವನ್ನು ಕೊಟ್ಟರು ಕೂಡ ಚಿಂತಿಲ್ಲ, ಇರ್ತೀನಿ ಅಂತ ಹೇಳಿ. ಈಗ ಹಿಂದಕ್ಕೆ ನಾವು 2011ರಲ್ಲಿ ಒಂದು ವೇಜ್ ರಿವಿಷನ್ ಆಯಿತು, ಆಮೇಲೆ 2021ರಲ್ಲಿ ಒಂದು ವೇಜ್ ರಿವಿಷನ್ ಆಯಿತು. ಅದರಲ್ಲಿ ನಾವು ಯಾವುದೋ ನಮ್ಮ ಬೇಡಿಕೆಗಳು ಕಳ್ಕೊಳ್ಳಾರ್ದಂಗ ನಾವು ಇನ್ನೂ ಹೆಚ್ಚಿಗೆ ಪಡೆದಿದ್ದೀವಿ ಮತ್ತು ಯಾವ ಸೆಟಲ್ಮೆಂಟಲ್ಲಿಯ ನೆಗೆಟಿವ್ ಆಸ್ಪೆಕ್ಟ್ಸ್ ಇಲ್ಲ. ಆದ ಕಾರಣ ಇನ್ನು ಮುಂದೆ ಕೂಡ ನಾವು 2026ರಲ್ಲಿ ಒಂದು ವೇಜ್ ರಿವಿಷನ್ ಬರ್ತಾ ಇದೆ ಮತ್ತು ಕೆಲವು ಕಾರಣಗಳಿಂದ ಮೆಡಿಕಲ್ ರಿಟೈರ್ಮೆಂಟ್ ಏನು ಪೆಂಡಿಂಗ್ ಇದೆ ಅದನ್ನು ನಾವು ತಗೊಂಡೇ ತೀರ್ತೀವಿ ಅಂತ ಇನ್ನೂ ಕೆಲವು ವಿಷಯಗಳು ಇದ್ದಾವೆ. 1980ರ C&R ರೂಲ್ಸ್ ಇದೆ, ಅಥವಾ ಕೆಲವು C&R ರೂಲ್ಸ್ ಅಮೆಂಡ್ಮೆಂಟ್ ಇದೆ, ಮತ್ತು NPC ರಿಪೋರ್ಟ್ ಇನ್ನೂ ಬರ್ತಾ ಇದೆ. ಎಸ್ಟಾಬ್ಲಿಷ್ಮೆಂಟ್ ಹೆಚ್ಚಿಗೆ ಆಗಬೇಕಾಗಿದೆ. ಇನ್ನು ಕೆಲವು ವರ್ಕಿಂಗ್ ಕಂಡೀಷನ್ಸ್ ಸರಿಯಾದಂಥ ರೀತಿಯಲ್ಲಿ ಇಲ್ಲ. ಮೊನ್ನೆ ತಾನೇ ಒಂದು ನಮ್ಮ ಷಡಬಸವ ಅವರು ಒಂದು ಆಕ್ಸಿಡೆಂಟಲ್ಲಿ ಇದಾದ್ಮೇಲೆ ನಾನು ಪರ್ಸ್ನಲಿ ಅದು ಅಂಡರ್ಗ್ರೌಂಡಲ್ಲಿ ಹೋಗಿದ್ದೆ. ನಾನು ಅಲ್ಲಿ ನೋಡಿದರೆ ನಿಜವಾಗಲೂ ಭಾಳ ರಿಸ್ಕ್ ಇತ್ತು. ಆ ರಿಸ್ಕನ್ನು ನಾವು ನೋಡಿದರೆ ನಮ್ಮ ಕಾರ್ಮಿಕರು ಸಾಕಷ್ಟು ಒಂದು ಸರಿಯಾದಂಥ ರೀತಿಯ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲಾರ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಅದೆಲ್ಲ ಸರಿಪಡಿಸಬೇಕಾಗಿದೆ. ಪ್ರಮೋಷನ್ಸ್ ಇವತ್ತೊಂದು ದಿವಸ ನಾವು ಲಾಸ್ಟ್ ಟೈಮ್ ಈಗ 800 ಮೇಲೆ ಪ್ರಮೋಷನ್ ಸಿಕ್ಕಿದೆ. ಇದು ಮೊದಲನೇ ಸಲ DR ವೇಕೆನ್ಸಿಗಳು ಫೇಲ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೆ. ಕೆಲವು ವೇಕೆನ್ಸಿಗಳು ಕೆಲವು ಸೆಕ್ಷನ್ದಲ್ಲಿ ಮಾತ್ರ ಆಗಿದೆ. ಇನ್ನೂ ಸಾಕಷ್ಟು ಒಂದು ಬೇಡಿಕೆಗಳು ಇದೆ. ಮತ್ತು ಪೆನ್ಷನ್ ವಿಷಯ ಆಗಲಿ, ಬೇರೆ ನಮ್ಮ ರಿಟೈರ್ಡ್ ಕಾರ್ಮಿಕರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ, ಇವೆಲ್ಲ ವಿಷಯಗಳು ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಒಕ್ಕಟ್ಟು, ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ಇದ್ದರೆ ಬೇಕಾದಂಗೆ ನಾವು ಈ ಹಟ್ಟಿ ಚಿನ್ನದ ಗಣಿಯ ವಾತಾವರಣ ಬದಲಿಸ್ಬೋದು. ರೋಡ್ ಸೆಟಲ್ಮೆಂಟಲ್ಲಿ 1000 ಕ್ವಾರ್ಟರ್ಗಳು ಕನ್ಸ್ಟ್ರಕ್ಷನ್ ಸಲುವಾಗಿ ಆಗಲೇ ಅಪ್ರೂವಲ್ ಆಗಿದೆ, ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಅದರ ಜೊತೆಯಲ್ಲಿ ಸ್ಪೆಷಲೈಸ್ಡ್ ಹಾಸ್ಪಿಟಲ್, ಹೈಟೆಕ್ ಹಾಸ್ಪಿಟಲ್ ಅದು ಒಂದು ಅಪ್ರೂವ್ ಆಗಿದೆ. ಈ ಟೋಟಲ್ 1 ವರ್ಷ ಅಥವಾ 2 ವರ್ಷ ಒಳಗಾಗಿ ಕಂಪ್ಲೀಟ್ ಟೌನ್ಶಿಪ್, ಹಟ್ಟಿ ಕ್ಯಾಂಪ್ನ ಟೌನ್ಶಿಪ್ಗೆ ಕಂಪ್ಲೀಟ್ ಬದಲಾವಣೆ ಆಗ್ತದೆ ಇವತ್ತೊಂದು ದಿವಸ. ಅದೆಲ್ಲ ನಮ್ಮ ಪ್ರಯತ್ನ ಇದೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಷಯ, HR ಏನಿದೆ, HR ಅಲವನ್ಸಸ್ ಕೆಲವು ವಿಷಯದ ಕೆಲವು ಕಾರಣಕ್ಕೋಸ್ಕರ ನಾವು ಸಾಕಷ್ಟು ಕೇಳಿದ್ರು ಕೂಡ ಅವರು ನಮ್ಮ ಹಿಂದೆ ಅರಿಯರ್ಸ್ ಕೊಟ್ಟಿಲ್ಲ. ಅಟ್ಲೀಸ್ಟ್ 4% ಮೇಲೆ ನಮ್ಮ ಹೊಸ ಬೇಸಿಕ್ ಮೇಲೆ ಸಿಗಬೇಕಾಗಿತ್ತು. ಅದು 3,56,00,000 ರೂಪಾಯಿ ಇದೆ. ಅದು ತೊಗೊಂಡೇ ತೀರ್ತೀವಿ ಅಂತ ಇವತ್ತಿನ ದಿವಸ
ಸೊ ಆ ಕಾರಣ ಸಾಕಷ್ಟು ಬೇಡಿಕೆಗಳು ಇದ್ದಾವೆ. ವರ್ಕಿಂಗ್ ಕಂಡೀಷನ್ ಚೇಂಜ್ ಆಗಬೇಕಾಗಿದೆ. ನಮ್ಮ ಇಲ್ಲಿ ಸುತ್ತಮುತ್ತಲ ಎಲ್ಲ ನಮ್ಮ ಕಾರ್ಮಿಕರ ಮಕ್ಕಳಾಗಲಿ, ರೈತರ ಮಕ್ಕಳಾಗಲಿ, ಸುತ್ತಮುತ್ತ ಎಲ್ಲರಿಗೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನಿದೆ, ಯಾರೂ ನೌಕರಿ ಇಲ್ಲಾರ್ದಂಗೆ ಇರಬಾರ್ದು. ಇವತ್ತೊಂದು ದಿವಸ ಹಟ್ಟಿ ಚಿನ್ನದ ಗಡಿಯಲ್ಲಿ ಸುತ್ತಮುತ್ತ ಇದ್ದವರು ಇವತ್ತು ಒನ್ಲಿ ಮೈನ್ಸ್ ಓಪನ್ ಮಾಡೋದಾಗಲಿ, ಅಥವಾ 40 ಬ್ಲಾಕ್ಗಳು ಓಪನ್ ಮಾಡೋದಾಗಲಿ, 14 ಬ್ಲಾಕ್ಸ್ ಓಪನ್ ಮಾಡೋದಾಗಲಿ, ಇವೆಲ್ಲ ವಿಷಯಕ್ಕೆ ನಿಮ್ಮ ಒಕ್ಕಟ್ಟು, ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟು ಎಲ್ಲ ಹೋರಾಟದಲ್ಲಿ ನಮ್ಮ ಜೊತೆಗೆ ಇರ್ತೀರಿ ಅಂತ ಹೇಳಿ ಭಾವಿಸಿ, ನಾನು ನಿಮ್ಮೆಲ್ಲ ಒಂದು ಪ್ರೀತಿ ವಿಶ್ವಾಸ ನಾನು ಯಾವಾಗಲೂ ಉಳಿಸ್ಕೊಂಡು ಹೋಗ್ತೇನೆ ಅಂತ ಹೇಳಿ ಇವತ್ತೊಂದು ದಿವಸ ಆಶ್ವಾಸನೆ ಕೊಟ್ಟು ನಾನು ಹೇಳೋದು. ಥ್ಯಾಂಕ್ ಯು. ಯುವಕರಾದ ಜಿಂದಾಬಾದ್. ಅಡ್ಮಿನ್ ಕಾರ್ಮಿಕರು ಎಲ್ಲರೂ ಬಂದು ಈ ಒಂದು ಕಾರ್ಮಿಕ ಸಂಘನ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಹಾಗಾಗಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಮಿಕ ಸಂಘದ ದಂಡವನ್ನ ಕೈ ಎತ್ತುವುದರ ಮೂಲಕ ಪಕ್ಷ ಸೇರ್ಪಡೆ ಆಗಬೇಕು. ಮುಖಂಡರನ್ನು ಬರಮಾಡಿಕೊಳ್ಳಬೇಕು ಸಭ್ಯ ಸಹೋದರರು ಮತ್ತು ಇತರ ಗೆಳೆಯರಲ್ಲಿ ನಾನು ಮನವಿಯನ್ನು ಮಾಡ್ತಿದ್ದೇನೆ. जिंदाबाद 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 ಇತ್ತೀಚಿನ ಬಾಕಿ ಸಮಸ್ಯೆಗಳ ಈಡೇರಿಕೆಗಾಗಿ ಹೋರಾಟ ಮುನ್ನಡೆಸೋಣ. जिंदाबाद जिंदाबाद. ಧನ್ಯವಾದಗಳು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.